ಏನು ಇಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ? ಅಂದರೆ ಏನೇ ಸಮಾಜದಲ್ಲಿ ಏನೇ ಆದರೂ ಎರಡೆರಡು ಆಪ್ಷನ್ ಇರುತ್ತೆ. ಪ್ರೈವೇಟ್ ಗೌರ್ಮೆಂಟ್ ಇಷ್ಟ ಆದರೆ ಪ್ರೈವೇಟ್ ಹೋಗ್ತೀವಿ, ಬಟ್ ಪೊಲೀಸ್ ಹಂಗಿರಲ್ಲ, ಬರೀ ಗೌರ್ಮೆಂಟ್ ಅಷ್ಟೇ ಇರುತ್ತೆ. ಸೊ ಪೊಲೀಸೇ ತಪ್ಪು ಮಾಡಿದ್ರೆ ಎಲ್ಲಿಗೆ ಹೋಗೋಣ ಆ ಥರ. ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು. ನಿಮ್ಗೆ ಯಾರ ಪಾತ್ರ ತುಂಬ ಇಷ್ಟ ಆಯ್ತು? ಎಲ್ಲ ಎಲ್ಲ ಕರೆಕ್ಟ್ ತುಂಬ ಇಷ್ಟ ಆಯಿತು. ಸಸ್ಪೆನ್ಸ್ ಲಾಸ್ಟ್ವರೆಗೂ ಥ್ರಿಲ್ಲಿಂಗ್ ಇದೆ. ತುಂಬ ಇಷ್ಟ ಆಯಿತು. ನಿಮ್ಗೇನು ಇಷ್ಟ ಆಯಿತು? ವೆರಿ ನೈಸ್. ಯಾವ ಪಾತ್ರ ನಿಮ್ಗೆ ತುಂಬ ಇಷ್ಟ ಆಯಿತು? ಗುಡ್ ಮೆಸೇಜ್ ಟು ಸೊಸೈಟಿ. ಚೆನ್ನಾಗಿತ್ತು ಮೂವಿ, ಒಳ್ಳೆ ಮೆಸೇಜ್ ಇದೆ. ಆ್ಯಂಡ್ ಇವಾಗ ನೋಡ್ತಾ ಇದ್ರೆ ತುಂಬ ಎಲ್ಲ ಕಡೆ ರಾಜಕೀಯ ನಡೀತಾ ಇದೆ. ಅಂದರೆ ದುಡ್ಡಿರೋರಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ತುಂಬ ಕೇಸ್ಗಳಲ್ಲಿ ದುಡ್ಡಿರೋರು ಎಷ್ಟೊಂದು ನೋಡಿದ್ರೆ ದುಡ್ಡಿರೋರೇ ಕೇಸ್ನ ಗೆಲ್ತಾ ಇದ್ದಾರೆ. ತಪ್ಪು ಮಾಡಿದ್ರು ಅವರೇ ಕೇಸ್ನ ಗೆಲ್ತಾ ಇದ್ದಾರೆ. ಸೊ ಪೊಲೀಸವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ತುಂಬ ಇನ್ನೂ ನಾವು ನೋಡ್ತಾ ಇದ್ದೀವಿ ಸುತ್ತಮುತ್ತ ಪೊಲೀಸವ್ರು ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಕೆಲಸದಲ್ಲಿ. ಅಂದರೆ ತಪ್ಪು ಕೆಲಸದಲ್ಲಿ ಎಲ್ಲ ದುಡ್ಡು ತಗೊಂಡು ಅವ್ರ ಹತ್ರ ಎಲ್ಲ ಅಂತ. ಮತ್ತು ಶಿಕ್ಷೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಯಾರು ತಪ್ಪು ಮಾಡಿದ್ವೋ ಅವ್ರಿಗೆ ಶಿಕ್ಷೆ ಆಗ್ತಾ ಇದೆ. ತುಂಬ ಒಳ್ಳೆ ಮೆಸೇಜ್ ಇದೆ ಪೊಲೀಸವ್ರಿಗೆ. ಅಂದರೆ ತುಂಬ ಒಳ್ಳೆ ಮೆಸೇಜ್. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಮೇಡಮ್? ಸ್ಟೇಷನಲ್ಲಿ ಏನಾಗುತ್ತೆ ಅಂತ ನಮಗೆ ಅದು ಮೊದಲಿಂದನೂ ಸಸ್ಪೆನ್ಸ್ ಗೊತ್ತಾಗ್ತಾನೆ ಇರಲಿಲ್ಲ. ಲಾಸ್ಟ್ ಯಾರು ಸಾಯಿಸ್ತಾ ಇದ್ದಾರೆ, ಯಾರು ಏನು ಕೊಲೆ ಮಾಡ್ತಾರೆ ಗೊತ್ತಾಗ್ತದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಏನು ಇಷ್ಟ ಆಯ್ತು? ಥ್ರಿಲ್ಲಿಂಗ್ ಆಗಿತ್ತು. ಸೊ ಇಟ್ ವಾಸ್ ಇಂಟ್ರೆಸ್ಟಿಂಗ್. ಬೇಕಿತ್ತು, ಮತ್ತೊಂದಿಷ್ಟು ವಿಚಾರ ಬೇಕಿತ್ತು ಅಂತ ಎಲ್ಲೂ ಅನ್ಸಲ್ಲ. ಆ ತರ ಅದ್ಭುತವಾಗಿ ಮೂಡ್ ಬಂದಿರುವಂತ ಒಂದು ಸಿನಿಮಾ. ಅಂಡ್ ಅದು ಡೈರೆಕ್ಟರ್ ವರ್ಕ್ ಆಗಿರಬಹುದು. ಇನ್ಫ್ಯಾಕ್ಟ್ ಪ್ರೊಡ್ಯೂಸರ್ ಲೈಕ್ ಟು ಕಂಗ್ರಾಚುಲೇಟ್. ಯಾಕೆಂದ್ರೆ ಈ ತರದೊಂದು ಥ್ರಿಲ್ಲರ್ ಸಿನಿಮಾ ಮಾಡೋದಕ್ಕೆ ಸಾಕಷ್ಟು ಜನ ಕಮರ್ಷಿಯಲ್ ಸಿನಿಮಾಸ್ ಬಗ್ಗೆ ಎಲ್ಲರೂ ಒಬ್ಬರು ತೋರಿಸ್ತಾರೆ, ಬಟ್ ಈ ತರದೊಂದು ಸಿನಿಮಾ ಮಾಡೋದಕ್ಕೆ ಖಂಡಿತವಾಗ್ಲೂ ಯೋಚನೆ ಮಾಡ್ತಾರೆ. ಬಟ್ ಅಮೇಸಿಂಗ್ ಜಾಬ್ ಅಂತ ಹೇಳ್ಬಹುದು. ಸೊ ಕಂಗ್ರಾಚುಲೇಷನ್ಸ್ ಅಂಡ್ ಟು ದ ಡೈರೆಕ್ಟರ್ ಆಲ್ಸೋ. ತುಂಬಾ ಅದ್ಭುತವಾಗಿ ಸಿನಿಮಾನ ತಗೊಂಡು ಹೋಗಿದ್ದಾರೆ. ಸೊ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಅಂಡ್ ಜನರಿಗೆ ಐ ಆಲ್ವೇಸ್ ರಿಕ್ವೆಸ್ಟ್, ಪ್ಲೀಸ್ ಬಂದು ಸಿನಿಮಾನ ನೋಡಿ ಕನ್ನಡ ಸಿನಿಮಾಗಳನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅವ್ರು ಕೂಡ ನಚ್ಚಿದ್ದಾರೆ. ಇದು ಲಾಲು ಅನ್ನೋ ಕಾರ್ಯಕ್ರಮ ಮಾಡಿದ್ರೆ ಅವರು ಅವ್ರ ಹೆಸರು ಸಿದ್ಧಾರ್ಥ ಶಿವ ಅಂತ. ಹಾಗೆ ಶ್ರೀಜಿತ್ ರವಿ ಅವರು ಒಬ್ಬ ಹಿರಿಯ ನಟರು. ಇಲ್ಲಿ ಹಲವಾರು ಪಾತ್ರವನ್ನು ಹೊಂದಿರುವಂತ ಚಿತ್ರ ನಮ್ಮ ಶೇಷ 2016. ಈ ಚಿತ್ರ ಮಾರ್ಚ್ 6ರಂದು ತೆರೆ ಮೇಲೆ ಬರ್ತಾ ಇದೆ. ಎಲ್ಲರೂ ನೋಡಿ ಆಶೀರ್ವದಿಸಿ ಹಾಗೂ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಧನ್ಯವಾದ. ಮೊದಲನೇದಾಗಿ ಪ್ರಮೋದ್ ಯಾವಾಗ್ಲೂ ಪ್ರೀಮಿಯರ್ ಶೋಸ್ ನ ಅಟೆಂಡ್ ಮಾಡ್ತಾರೆ, ಬಟ್ ಇವತ್ತು ಶೂಟ್ ಇದ್ರಿಂದ ಹಿ ಕುಡಂಟ್ ಕಮ್. ಸೊ ಎಕ್ಸ್ಟ್ರೀಮ್ಲಿ ಸಾರಿ. ಬಟ್ ತುಂಬಾ ಖುಷಿ ಇದೆ. ಯಾವಾಗ್ಲೂ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಬಂದಾಗ ಪ್ರತಿ ಕ್ಷಣ ನಾವು ಕಾಯ್ತೀವಿ ವಾಟ್ ನೆಕ್ಸ್ಟ್ ಅಂತ ಒಂದು ವಿಚಾರ ಕೊನೆ ಮಿನಿಟ್ ತನಕನೂ ತಗೊಂಡ್ ಹೋಗಿದೆ ಈ ಸಿನಿಮಾ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಖುಷಿ ಪಡ್ತೀನಿ. ಲಾಸ್ಟ್ ಮಿನಿಟ್ ತನಕ ಏನಾಯ್ತು ಅಂತ ಸೀಟ್ ತುದಿನಲ್ಲಿ ಕೂತು ನೋಡುವಂತ ಎಷ್ಟೋ ಸನ್ನಿವೇಶಗಳಿದೆ. ಸೊ ಹಾಗಾಗಿ ಅಮೇಸಿಂಗ್ ಆಗಿ ಮೂಡ್ ಬಂದಿದೆ ಸಿನಿಮಾ. ಅಂಡ್ ಪ್ರತಿಯೊಬ್ಬ ನಟ, ಅದು ಯಾರೇ ಆಗಿರಬಹುದು, ಆಮೇಲೆ ಎಲ್ಲೂ ಬೋರ್ ಅನ್ಸಲ್ಲ. ಬಟ್ ನೀಟ್ ಕ್ಯೂಟ್ ಫ್ಯಾಮಿಲಿ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಒಂದು ಕತೆ ನಡೆಯೋದೇ ಒಂದು ಫ್ಯಾಮಿಲಿಗೋಸ್ಕರ ಅಂತ. ಬಟ್ ಎಲ್ಲೂ ಅದು ರಿವೀಲ್ ಆಗೋದಿಲ್ಲ, ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಆ ತರ ಒಂದು ನೀಟಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಮಾಡ್ಕೊಂಡು ಬಂದಿರುವಂತ ಸಿನಿಮಾ. ಒಳ್ಳೆ ಪ್ರಯತ್ನ ನಿರ್ದೇಶಕರು. ಚಚ್ಚಲ ಸಿನಿಮಾ ಆದ್ರೂ ಎಲ್ಲೂ ಕೂಡ ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ಯಾಕಂದ್ರೆ ಫ್ರೇಮಿಂಗ್ ಆಗ್ಲಿ, ಆಮೇಲೆ ಕ್ಯಾಮ್ರಾಮನ್ ಅವರ ಫೋಟೋಗ್ರಫಿ ಆಗ್ಲಿ, ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಟೆಕ್ನಿಷಿಯನ್ಸ್ ಎಲ್ಲರೂ ದೊಡ್ಡ ಟೆಕ್ನಿಷಿಯನ್ಸ್ ಹಾಕೊಂಡಿರೋದು. ಆನಂದ್ ಅಂತ ಚೆನ್ನೈ ಕ್ಯಾಮ್ರಾಮನ್, ಆಮೇಲೆ ಎಡಿಟರ್ ಅಯೂಬ್ ಖಾನ್, ವಿಶ್ವಂ ಸಿನಿಮಾ ಮಾಡಿದಂತ ಎಡಿಟರ್, ಆಮೇಲೆ ಪೂರ್ಣಚಂದ್ರ ಸರ್ ತುಂಬಾ ಚೆನ್ನಾಗಿದೆ. ಆಮೇಲೆ ಸರ್ ಕೂಡ ಸಪೋರ್ಟಿಂಗ್ ಆಗಿ ಬಂದಿದ್ದು ಈ ಚಿತ್ರಕ್ಕೆ ನಿರ್ಮಾಪಕರಾಗಿ ಇನ್ನೂ ಖುಷಿ. ಯಾಕಂದ್ರೆ ಇಲ್ಲಿವರೆಗೂ ರಿಲೀಸ್ ತಂದಿರೋದು ಕನ್ನಡ ಮಲಯಾಳಂ ಎರಡು ಲ್ಯಾಂಗ್ವೇಜ್ ಅಲ್ಲೂ ಬೈಲಿಂಗ್ವಲ್ ಶೂಟ್ ಮಾಡಿದ್ದು. ಬಹಳ ಬೇಕಾಗಿರ್ತಕ್ಕಂಥ ಸ್ಟ್ರಾಂಗ್ ಆಗಿ ನಮ್ಮ ಶಾಲೆಗಳಲ್ಲಿ ತಮ್ಮ ಕಾಯ್ಬೇಕಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಬೇಕು, ಏನೇನು ಲೋಪದೋಷಗಳು ಇರಬಹುದಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ನಮ್ಮ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಸೊ ಎಲ್ಲರ ಈಗಾಗಲೇ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಮತ್ತು ಸ್ಟೋರಿ ರೈಟರ್ ಎಲ್ಲರ
ಆ ಥಾಟ್ ಪ್ರೊಸೆಸ್ ತುಂಬಾ ಚೆನ್ನಾಗಿ ಮೂಡಿದೆ. ಇಟ್ಸ್ ಅಮೇಸಿಂಗ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಮಟ್ಟಕ್ಕೆಲ್ಲ ಬಂದಿದೆ ಅಂತ. ಇದು ಬೇರೆ ಯಾವ ಲ್ಯಾಂಗ್ವೇಜ್ ಬಂದಿಲ್ಲ. ಬೆಸ್ಟ್ ಕನ್ನಡ ಮೂವಿ. ಸಸ್ಪೆನ್ಸ್ ನ ಲಾಸ್ಟ್ ತನಕ ಕಾಯ್ದಿರಿಸಿಕೊಂಡು ಅದರಲ್ಲೂ ಎಲ್ಲಾ ಸಾರ್ವಜನಿಕರಿಗೆ ಅಮೇಸಿಂಗ್ ಮೆಸೇಜ್ ಕೊಡ್ತಾ ಒಂದು ಸಸ್ಪೆನ್ಸ್ ನ ಕಾಯ್ದಿರಿಸಿಕೊಳ್ಳೋದು ಅಷ್ಟು ಈಸಿ ಅಲ್ಲ. ಸೊ ಎಂಟೈರ್ ಫಿಲ್ಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಹಾರ್ಟ್ಲಿ ಕಂಗ್ರಾಚುಲೇಟ್. ತುಂಬಾ ಚೆನ್ನಾಗಿ ಈ ಮೂವಿ ಓಡ್ಲಿ ಅಂತ ನಾನು ಐ ವುಡ್ ಲೈಕ್ ಟು ಸೇ ಒಂದ್ ದೊಡ್ಡ ಅಭಿನಂದನೆಗಳು ಇಡೀ ವಿಶೇಷ 2016 ಬಂದಿದೆ. ಬಿಕಾಸ್ ಇವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ನಾವು ವಿಶೇಷವಾಗಿ ಮಾತಾಡೋದು ನಮ್ಗೆ ಕಾಂಟೆಂಟ್ ಚೆನ್ನಾಗಿರ್ಬೇಕು ಅಂತ. ಸೊ ಈ ಫಿಲ್ಮ್ ಅಲ್ಲಿ ಸ್ಪಷ್ಟವಾಗಿ ಏನ್ ಕಾಣಿಸುತ್ತೆ ಅಂದ್ರೆ ಒಂದು ಪರಿಪೂರ್ಣತೆ, ಅಂದ್ರೆ ಸ್ಕ್ರಿಪ್ಟ್ ಅಲ್ಲಾರು ಆಗ್ಲಿ, ಡೈಲಾಗ್ಸ್ ಅಲ್ಲಾರು ಆಗ್ಲಿ, ಕ್ಯಾರೆಕ್ಟರೈಸೇಷನ್ ಆಗ್ಲಿ, ಪ್ರೊಡಕ್ಷನ್ ಆಗ್ಲಿ, ಇವತ್ತಿನ AI ಇಲ್ಲ ನಾವು ಗ್ರಾಫಿಕ್ಸ್ ಏನ್ ಹೇಳ್ತೀವಿ ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು, ಅಂಡ್ ಒಂದ್ ಸೆನ್ಸ್ ಆಫ್ ಹ್ಯೂಮರ್ ಅಂತ ಅಂದ್ರೆ ಒಬ್ರು ಮನ್ಸಲ್ಲಿ ಏನ್ ನಡೀತಾ ಇರುತ್ತೆ ಹೇಗೆ ತೋರಿಸ್ಬೇಕು ಆಡಿಯನ್ಸ್ಗೆ. ವೆರಿ ಬ್ಯೂಟಿಫುಲಿ ನರೇಟೆಡ್. ಶೇಷ ಮೂವಿಯ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ಗೆ ನನ್ನ ಒಂದು ಬಿಗ್ ಸಲ್ಯೂಟ್. ಚಿತ್ರ ಅದ್ಭುತವಾಗಿದೆ. ನನಗೆ ಸ್ಟೋರಿ ಒಂದು ಎಳೆ ಸಣ್ಣದು ಮಾತ್ರ ಬಿಗಿನಿಂಗ್ ಹೆಂಗಾಗುತ್ತೆ ಅಂತ ಗೊತ್ತಿತ್ತು ಅಷ್ಟೇ. ಬಟ್ ನಾನು ಕೊನೆ ಎಂದವರೆಗೂ ಸೀಟಿನ ಕೊನೆಯಲ್ಲಿ ಕೂತು ಏನಾಗುತ್ತೆ ಅನ್ನೋ ಕಾತುರತಾ ಇದ್ದೆ. ಈ ಫ್ಲೇವರ್ ಕೂಡ ಅಷ್ಟೇ. ಸಿನಿಮಾ ನೋಡ್ತಾ ನಮ್ಗೆ ಯಾವಾಗ್ಲೂ ನಾನು ಮಲಯಾಳ ಥ್ರಿಲ್ಲರ್ ಮೂವಿನ ತುಂಬಾ ಇಷ್ಟಪಟ್ಟು ನೋಡ್ತೀನಿ. ಸೊ ಈ ಸಿನಿಮಾ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ಫ್ರೇಮ್ ಅಲ್ಲೇನೆ ಅನ್ನಿಸ್ತು ಓಕೆ ವಾವ್ ಅಂತ. ವೆರಿ ಫಸ್ಟ್ ಫ್ರೇಮ್ ನಾನು ಜೆನ್ಯೂನ್ ಆಗಿ ಹೇಳ್ತಾ ಇರೋದು ಇದನ್ನ. ಸೊ ಫಸ್ಟ್ ಫ್ರೇಮ್ ಅಲ್ಲೇನೆ ಇಂಪ್ರೆಸ್ ಮಾಡಿದೆ ಸಿನಿಮಾ. ನನ್ಗಂತೂ ಎಲ್ಲಾರ್ಗು ತುಂಬಾ ಇಷ್ಟ ಆಗತ್ತೆ ಅನ್ಸುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ. ಸಾಯಿ ಭೈರವ್ ಈ ಸಿನಿಮಾ ನನ್ಗೆ ಕರೆದಿದ್ರು. ನನ್ ಬರೋ ಡೌಟ್ ಎಲ್ಲ ಇತ್ತು, ಆದ್ರೂ ಬಂದೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಹಿಯರ್ ಬಿಕಾಸ್ ಇಷ್ಟು ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಳ್ಳೋದಂತ ಅವಕಾಶವೂ ಇರಲಿಲ್ಲ. ಅಂಡ್ ಆಕ್ಟೆಡ್ ಇನ್ ಅವರ್ ಮೂವಿ ಆಲ್ಸೋ. ಸೊ ಈಗಷ್ಟೇ ಹೇಳ್ದೆ ನಾನು 2026 ಇಸ್ ಗುಡ್ ಫಾರ್ ಯು ಅಂತ. ಸೊ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ ಗೆ ತುಂಬಾ ಒಳ್ಳೇದಾಗ್ಲಿ ನನ್ ಕಡೆಯಿಂದ. ನನ್ ಮನಸ್ಸಿಂದ ವಿಶ್ ಮಾಡ್ತಾ ಇರೋಂಥದ್ದು ನಾನು. ಈ ವರ್ಷದಲ್ಲಿ 2026 ಅಲ್ಲಿ ನಾನು ನೋಡಿದಂತ ಒಂದು ಒಳ್ಳೆ ಸಿನಿಮಾದಲ್ಲಿ ಇದಕ್ಕೆ ಮೊದಲನೇ ನಂಬರ್ ಇಲ್ಲಿತ್ತಂತದ್ದು. ಸೊ ಗುಡ್ ಲಕ್ ಎಲ್ಲರಿಗೂ. ಗುಡ್ ಲಕ್.